ತುಂಬ ಅಟ್ಯಾಚ್ ಆಗಿಬಿಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೂ ಜನರ ಜೊತೆ, ವಿಷಯದ ಜೊತೆ, ಪದಾರ್ಥಗಳ ಜೊತೆ ಅಟ್ಯಾಚ್ ಆಗಿಬಿಡ್ತೀವಿ. ಬಿಡಿಸ್ಕೊಂಬರೋಕ್ಕಾಗ್ತಾ ಇಲ್ಲ. ಫಾರ್ಮುಲಾ ಮತ್ತು ನಾನು ನಿಮ್ಮ ಜೊತೆ ಬದುಕೋಕ್ಕಾಗಲ್ಲ. ನಾನು ವಾಸ್ತು ಎಷ್ಟೋ ಹೇಳಿದ್ದೀನಿ. ತುಂಬ ಜನ ನಂಗೆ ವಾಸ್ತು ಮಾಡಿಕೊಡಿ ಅಂತ ಕೇಳಿದ್ದಾರೆ. ವಾಸ್ತು ಬೇಡ ಅಂತ ಹೇಳ್ತಾರೆ. ನಾನು ಎಲ್ಲವೂ ನಮ್ಮೊಳಗಡೆ ಇದೆ. ನಾವು ದುಃಖದ ಕೊಂಡಿಗಳನ್ನು ಸಿಕ್ಕಿಸ್ಕೊಂಬಂದ್ಬಿಟ್ಟಿದ್ದೀವಿ. 100 ಕೊಂಡಿಗಳನ್ನು ಸಿಕ್ಕಿಸ್ಕೊಂಡ್ಬಿಟ್ಟಿದ್ದೀವಿ. ಸತ್ಯ ಕಮ್ಯುನಿಕೇಟ್ ಮಾಡಲ್ಲ, ಸುಳ್ಳು ಹೇಳ್ತೀವಿ. ಬೇಕಂತ ಹೇಳಲ್ಲ, ಅಥವಾ ಅವ್ರಿಗೇನೋ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳಲ್ಲ. ನಾವು ಹಾರಿಕೆಯಿಂದ ಸುಳ್ಳು ಹೇಳ್ತೀವಿ. ಬರಬೇಕು, ಗುದ್ದಾಡಬೇಕು, ಹೊಡೆದಾಡಬೇಕು. ಎಲ್ಲದರ ಮಧ್ಯದಲ್ಲಿ ನಮಗೊಂದು ಹೊಸ ಐಡಿಯಾ ಬರ್ತದೆ, ಬದುಕುವ ಐಡಿಯಾ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 4M. ಯಾವ ವಿಷಯಕ್ಕೆ ಬೇಕೋ ಪ್ರತಿಯೊಂದು ವಿಷಯಕ್ಕೂ ಅದು ನಮಗೆ ಫಾರ್ಮ್ಯುಲಾ ಕೊಡುವಂತಹ ವಂಡರ್ಫುಲ್ ಬಿಗ್ ಸಬ್ಜೆಕ್ಟ್ ಇಸ್ 4M. ನಾವು ಯೋಚನೆ ಮಾಡೋ ರೀತಿ, ನಾವು ಬದುಕೋ ರೀತಿ, ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು, ನಮ್ಮ ಪರ್ಸ್ನಲ್ ಲೈಫು ಯಾವ ಮೂಲೆಗೆ ಅಂತ ನಾವು ಅದನ್ನ ಅಡ್ಯಾಪ್ಟ್ ಮಾಡ್ಕೊಳ್ತೀವಿ ಅಂದ್ರೂ ಅದು ನಮಗೆ ಆ ಸಮಸ್ಯೆಯಿಂದ ಹೊರಗೆ ತರುವಂಥದ್ದು. ಆದರೂ ಕೂಡ ಇವತ್ತು ಯೋಗಾತ್ಮ ಶ್ರೀಹರಿ ನನ್ನ ಜೊತೆಗಿದ್ದಾರೆ. ಯಾಕೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ಕೇಳಬೇಕು, ಏನಕ್ಕೆ ಹಿಂಗೆ ಅಂತ ಇದ್ದೀನಿ ಅಂತ ತಿಳ್ಕೊಳ್ಳೋರಂತೆ. ನಮಸ್ಕಾರ. ನಮಸ್ತೆ. ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಪ್ಲೀಸ್ ಹೇಳಿ ನನಗೆ. ಯಾರ ವಿಷಯದಲ್ಲಿ? ನಂಗೆ ಗೊತ್ತಿಲ್ಲ, ಮಾತಾಡ್ತಿದ್ರೆ ಬಿಡುಗಡೆ ಬೇಕು ಅಂತ ಇರ್ತೀರಾ. ನಂಗೆ ಅದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ ಅಂತ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಿರಲ್ಲ, ಸೊಲ್ಯೂಷನ್ ಸಿಗುತ್ತೆ ಅಂತ. ನಂಗೆ ಸೊಲ್ಯೂಷನ್ ಸಿಕ್ಕಿದ ಮೇಲೆ ಏನಕ್ಕೆ ಬಿಡುಗಡೆ ಬೇಕು, ಯಾವುದರಿಂದ, ಯಾಕೆ ಬೇಕು? ಎಲ್ಲರಿಂದ ಬಿಡುಗಡೆ ಬೇಕು. ಎಲ್ಲರಿಂದ? ಯಾಕೆ? ಇವಾಗ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ? ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದೆ ಮಗು. 3rd ಸ್ಟ್ಯಾಂಡರ್ಡಿಗೆ ಪ್ರಮೋಷನ್ ಆಗಿದೆ. 2nd ಸ್ಟ್ಯಾಂಡರ್ಡೆಲ್ಲ ಹಿಡ್ಕೊಂಡು ಕೂತಿದ್ದಾರೆ, ನೀವು ಹೋಗ್ಬೇಡ ಅಂತ. ಓಕೆ, ಇವಾಗ ನೀವು ಎಲ್ಲಿಗೆ ಲೆವೆಲ್ ಅಪ್ ಆಗ್ಬೇಕು? ಹಂಗಿದ್ರೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ಲ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಬಿಡುಗಡೆ ಫಾರ್ ಯು? ನಾನು ಇನ್ನೊಂದು ಸಬ್ಜೆಕ್ಟಿಗೆ ಹೋಗ್ಬೇಕಲ್ಲ. ಹಾಗಾಗಿ ಇದೆಲ್ಲ ಚಾನಲ್ಲು ಎಲ್ಲ ಬಿಟ್ಟು ಒಂದಷ್ಟು ರಿಸರ್ಚ್ ಮಾಡಿ ಖುಷಿ ಕೊಟ್ಟು ಅದನ್ನೆಲ್ಲ ಪಡ್ಕೊಂಡು ಬಂದು ಆಮೇಲೆ ಹೇಳ್ತೀನಿ. ಮತ್ತೆ ಅಲ್ಲಿವರೆಗೆ ನಾನು ನಮ್ಮ ಆಡಿಯನ್ಸ್ ಏನು ಮಾಡೋದು, ಚಾನಲ್ಲು ಬಿಟ್ಬಿಟ್ಟು ಅಂತಂದ್ರೆ ನೀವೆಲ್ಲ ಕಂಟಿನ್ಯೂ ಮಾಡೋದು ಓಕೆ. ಆದರೆ ಶಂಕದಿಂದ ಬಂದರೆ ತೀರ್ಥ ಅಂತ ಒಂದಷ್ಟಿದೆ. ಅಟ್ಯಾಚ್ಮೆಂಟ್ಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್ಸ್ ಅಂತ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಇದು ಹಿಂದೆನೂ ಹೇಳಿದ್ದೀನಿ. ಸಮಸ್ಯೆ ಅಂತಲ್ಲ ಯಾವುದು, ಆದರೆ ಇದೊಂದು ಫಾರ್ಮುಲಾ. ತುಂಬ ಅಟ್ಯಾಚ್ ಆಗಿಬಿಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೂ ಜನರ ಜೊತೆ, ವಿಷಯದ ಜೊತೆ, ಪದಾರ್ಥಗಳ ಜೊತೆ ಅಟ್ಯಾಚ್ ಆಗಿಬಿಡ್ತೀವಿ. ಬಿಡಿಸ್ಕೊಂಬರೋಕ್ಕಾಗ್ತಾ ಇಲ್ಲ. ಆ ಬಿಡಿಸ್ಕೊಂಬರ್ದೇ ಇರೋವಾಗ ಒದ್ದಾಟ ಶುರು ಆಗುತ್ತೆ. ಒಳಗಡೆ ಸಫೋಕೇಟ್ ಆಗ್ತಾ ಬರ್ತೀವಿ, ಫ್ರಸ್ಟ್ರೇಟ್ ಆಗ್ತೀವಿ, ಒದ್ದಾಡ್ತೀವಿ, ತೋರಿಸ್ಕೋತೀವಿ, ನುಂಗಾಕ್ಕೋತೀವಿ, ಸ್ಟ್ರೆಸ್ ಬಿಲ್ಡಪ್ ಮಾಡ್ಕೋತೀವಿ. ಯಾಕೆ? ಮೂಡ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ನಮಗೆ. ನಮ್ಮ ಮನೇಲಿ ಆಕಾಂಕ್ಷೆ ಇತ್ತು, ಅದು ನನಗೆ ಒಳ್ಳೆ ಪಾಠ ಕಲಿಸೋದು. ಮೇಲೆ ಬರೋದು, ಚಿಕ್ಕ ಹುಡುಗಿ ನೋಡಿದ್ದೀರಾ ನೀವು, ಚಿಕ್ಕ ಹುಡುಗಿ ಅದು ಬರೋದು ಹರಿ ಅಂತ ಅಂದ್ಕೊಂಡು ಬರೋದು. ನಾನು ಅಂದ್ಕೊಂಬಿಡೋದು ಇದು ತುಂಬ ಇಷ್ಟ ನಾನು ಅಂದ್ಕೊಂಡ್ರೆ. ಹೌದು ಇಷ್ಟ. ಆಮೇಲೆ ಅವ್ರ ಅಮ್ಮ ಕೆಳಗಡೆ ಕರೆಯೋರು, ಆಕಾಂಕ್ಷ ಅವೋ ಅಂತಂದ್ರೆ ಹರಿ ಬಾಯ್ ಅಂದ್ಕೊಂಡು ಹೋಗೋದು. ನಮ್ಗೆ ಯಾಕೆ ಆ ಥರ ಆಗಲ್ಲ? ದೊಡ್ಡವರಿಗೆ ನಾವು ಬೇಗ ಅಟ್ಯಾಚ್ ಆಗಿಬಿಡ್ತೀವಿ, ಒಳಗೆ ಕೊಟ್ಟೋಗ್ತೀವಿ, ಅಂದ್ಕೊಂಡ್ಬಿಡ್ತೀವಿ, ಲಾಕ್ ಆಗಿಬಿಡ್ತೀವಿ. ಹೊರಗೆ ಬರೋಕ್ಕೆ ಆಗಲ್ಲ ನಮಗೆ. ಆ ಹೊರಗೆ ಆಗದೇ ಇರುವಂಥ ಸೀನನ್ನು ತಂದುಕೊಂಡಿದ್ದ್ಯಾರು? ಯಾಕೆ ಆಕಾಂಕ್ಷ ಆಗಿರುವಂತಹ ಮನಸ್ಥಿತಿ ನಮ್ಗೆ ಯಾಕಿರಲ್ಲ? ಇದು ಎಲ್ಲರ ಲೈಫಲ್ಲೂ ಬರ್ತದೆ. ಅಟ್ಯಾಚ್ ಆಗಿಬಿಡ್ತೀವಿ. ಪಾಶಗಳು ಆಕಾಂಕ್ಷ, ಕೊಂಡಿಗಳು ನಮ್ಮೊಳಗೆ. ನಮಗೆ ಪಾತ್ರ ಪ್ರಪಂಚವನ್ನು ನಾವು ಬೇರೆ ಸ್ಪಷ್ಟವಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿಲ್ಲ. ಹಿಂದೆನೂ ಹೇಳಿದ್ದೀನಿ ಇದನ್ನ. ಯಾರಿಗೋ ಒಬ್ಬರಿಗೆ ಒಬ್ಬ ಆ್ಯಕ್ಟರ್ಗೆ 4 ಇದು ಸಿಗುತ್ತೆ, ಪಾತ್ರಗಳು ಸಿಗುತ್ತೆ. 4 ಬೇರೆ ಬೇರೆ ಪಾತ್ರಗಳು. ಒಂದರಲ್ಲಿ ಅಪ್ಪ ಇರ್ಬೋದು, ಇನ್ನೊಂದರಲ್ಲಿ ಮಗ ಇರ್ಬೋದು, ಇನ್ನೊಂದರಲ್ಲಿ ಒಂದು ಎಂಪ್ಲಾಯಿ ಇರ್ಬೋದು, ಇನ್ನೊಂದರಲ್ಲಿ ಒಂದು ಎಂಪ್ಲಾಯರ್ ಇರ್ಬೋದು. 4 ಬೇರೆ ಬೇರೆ ಪಾತ್ರಗಳು. ಈ 4 ಪಾತ್ರಗಳು ಸಪ್ರೇಟಾಗೇ ಮಾಡ್ತಾರೆ. ಅಲ್ಲಿಗೆ ಹೋದ ತಕ್ಷಣ ಆ ಹುಕ್ಕನ್ನು ಸಿಕ್ಕಿಸ್ಕೋತಾರೆ. ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿಂದ ನೀವು ಮನೆಗೆ ಹೋಗ್ತೀರಿ, ಇಲ್ಲಿನ ನೋವುಗಳನ್ನು ಅಲ್ಲಿ ಸಿಕ್ಕಿಸ್ಕೊಂಡಿದ್ದೀರಿ.
ಅಲ್ಲಿಂದ ನಾಳೆ ಬೆಳಗ್ಗೆ ಇಲ್ಲಿಗೆ ಬರ್ತೀರಿ, ಅಲ್ಲೇನೋ ಆಗಿದೆ, ಆ ನೋವನ್ನು ಆ ಕೊರಗನ್ನು ಇಲ್ಲಿ ತಗೊಂಬಂದು ಒಂದು 2 ಗಂಟೆ ಕಳಿತೀವಿ ಅಲ್ವಾ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ನಾವು ಎಲ್ಲ ಕೊಂಡಿ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಒಂದೊಂದೇ ಕೊಂಡಿಯನ್ನು ಆಯಾ ಪಾತ್ರಕ್ಕೆ ಸಂಬಂಧಪಟ್ಟಂಗೆ ಇಟ್ಕೊಳ್ಳೋಕ್ಕೆ ನಮ್ಗೆ ಗೊತ್ತಿಲ್ಲ. ಆಕಾಂಕ್ಷ ಬದಲು ನಮ್ಮ ಜೊತೆಲಿ 1 ಗಂಟೆ ಇದ್ಲು, ಅವರಮ್ಮ ಕರೆದ್ರು, ಹೋದ್ಲು. ಹೋಗುವಾಗ ಬೇಜಾರಿಲ್ಲ. ನಮಗೆ ಟೂರ್ಗೆ ಹೋಗ್ತೀವಿ, ಟೂರ್ ಶುರು ಆದ ತಕ್ಷಣ ಫುಲ್ ಸಂತೋಷ. 3ನೇ ದಿನ ಆದ ತಕ್ಷಣ ಮನೆ ಕರೀತಾ ಇರುತ್ತೆ. ಟೂರಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಟೂರ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಬಂದ್ಬಿಡ್ತಿದ್ದೀವಿ ಅಂತಂದಾಗ ಅಯ್ಯೋ ಮತ್ತೆ ಇದೇನಾ ರಗಳೆ ಶುರುವಾಗತ್ತೆ. ಎಲ್ಲ ಮೂಡ್ಸೇ ಅಲ್ವಾ. ಅಲ್ಲಿದ್ದಾಗ ಅಲ್ಲಿ ಯಾಕೆ ಎಂಜಾಯ್ ಮಾಡ್ತಾ ಇಲ್ಲ ನಾವು? ಸೊ ಪಾತ್ರಗಳು ಕರೆಕ್ಟಾಗಿ ಕೊಂಡಿಗಳನ್ನು ಸಿಕ್ಕಿಸ್ಕೊಳ್ಳೋಕ್ಕೆ ನಮಗೆ ಬರ್ತಾ ಇಲ್ಲ. ಹಾಗೆ ಬಿಡುಗಡೆ ಅಂದರೆ ಒಂದು ವಿಷಯಕ್ಕಲ್ಲ, ಒಂದಕ್ಕಲ್ಲ, ಎಲ್ಲರಿಗೂ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಿಡುಗಡೆಗಳನ್ನು ತಗೋತಾ ಇರಬೇಕು, ಮತ್ತು ಸಿಕ್ಕಿಸ್ಕೊತಾ ಇರಬೇಕು, ತಗೋತಾ ಇರಬೇಕು, ಸಿಕ್ಕಿಸ್ಕೊತಾ ಇರಬೇಕು. ಆಫೀಸಿಗೆ ಬರ್ತೀವಿ, ಇಲ್ಲಿ ಆಫೀಸಿನ ಕೆಲಸ ಇದೆ, ನಾನು ಮುಗಿಸ್ಕೋತೀನಿ. ಇದು ಮುಗಿದ ತಕ್ಷಣ ನಂದು ಯಾವುದೋ ಸಮಾಜದ ಕೆಲಸ ಇದೆ, ಸಮಾಜದ ಕೆಲಸದ ಕಡೆ ಗಮನ ಕೊಟ್ಟಿರ್ತೀನಿ, ಅಲ್ಲಿರ್ತೀನಿ ನಾನು. ಅವಾಗ ಇಲ್ಲಿ ಬಿಡುಗಡೆ ಬೇಕು ನನಗೆ. ಸೊ ಬಿಡುಗಡೆ ನೀವು ಕೊಡೋವಂಥದ್ದಲ್ಲ, ನಾನು ತಗೊಳ್ಳೋ ಅಂಥದ್ದು. ನಾನು ಇಲ್ಲಿ ಬಿಡುಗಡೆನೇ ಆಗಲ್ಲ. ಇಲ್ಲಿ ಏನೋ ಚರ್ಚೆ ಆಗ್ಬಿಟ್ಟಿದೆ. ಈ ಚರ್ಚೆಯನ್ನು ಗಾಡೀಲಿ ಓಡಿಸೋವಾಗಲೂ ಅದನ್ನೇ, ಕೂತಾಗಲೂ ಅದೇ, ಮನೆಗೆ ಹೋದಾಗಲೂ ಅದೇ, ಇನ್ಯಾವುದೋ ಸಮಾಜಕ್ಕೆ ಹೋಗಿದ್ದೀವಿ ಅದೇ ವಿಷಯ ಇರುತ್ತೆ. ಮತ್ತು ಅಲ್ಲಿಗೆ ಹೋಗಿದ್ಯಾಕೆ, ಮನೆಗೆ ಹೋಗಿದ್ಯಾಕೆ? ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಒಂದು ಸುಮ್ಮನೆ ಸೀನ್ ತಂದಿಡಿ. ಒಂದು ಬೆಲ್ಟ್ ಹಾಕ್ಕೊಂಡಿದ್ದೀವಿ, ಬೆಲ್ಟ್ಗೆ ತುಂಬ ಹುಕ್ಸ್ ಇದೆ. ಆಫೀಸಿಗೆ ಬಂದಿದ್ದೀನಿ, ನನ್ನ ಆಫೀಸ್ ಪ್ರಪಂಚದಲ್ಲಿ ನನ್ನೊಂದು 4-5 ವ್ಯವಸ್ಥೆಗಳು ಇದೆ. ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀನಿ, 1 ಗಂಟೆ ಇರ್ತೀನಿ, ಹೋಗುವಾಗ ಬಾಯ್ ಹೇಳ್ಬಿಟ್ಟು ಹೋಗ್ತೀನಿ. ಈ ಹುಕ್ಕನ್ನು ಬಿಚ್ಚಿಟ್ರೆ ಮುಗೀತು. ದಟ್ ಈಸ್ ಕಾಲ್ಡ್ ಬಿಡುಗಡೆ. ಇಲ್ಲಿಂದ ಪಕ್ಕದ ಬಿಲ್ಡಿಂಗ್ ಹೋಗಿ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಅದು ಬಿಡುಗಡೆ ಅಲ್ಲ. ಪಾಶಗಳ ಒಳಗೆ ಕೂತಿದ್ದೀವಿ, ಮೂಡ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಕೂತಿದ್ದೀವಿ. ಸೊ ಬಿಡುಗಡೆ ಅವಾಗವಾಗ ಆಗ್ತಾನೇ ಇರಬೇಕು, ಮತ್ತು ಅವಾಗವಾಗ ಸಿಕ್ಕಾಕೋತಾನೆ ಇರಬೇಕು. ಇದು ನಿರಂತರವಾಗಿ ಆಗಬೇಕು. ಇದನ್ನು ಮಾಸ್ಟ್ರಿ ಮಾಡ್ಕೋಬೇಕು. ಅದನ್ನೇ ನಾನು ಹೇಳೋದು, 1 ಸೆಕೆಂಡ್ ಸ್ವಿಚ್ ಚೇಂಜ್ ಆಗಬೇಕು ನಮಗೆ. ಅದು 1 ಸೆಕೆಂಡ್ ಮಾಡೋದಕ್ಕೆ ಒಂದಷ್ಟು ಟ್ರೈನಿಂಗ್ ಬೇಕು. ಅವಾಗ ಅದು 1 ಸೆಕೆಂಡ್ ಟ್ರೈನಿಂಗ್ ಆಗಬೇಕು. ರೈಟ್. ಈಗ ನಾನು ಹೇಳೋ ಅಂಥದ್ದು ಇನ್ಸ್ಪಿರೇಷನ್ ಕೇಳಿಸ್ಕೊತಾ ಇದ್ದೀರಿ. ನಾನೇ ಬಂದು ನಿಮ್ಮ ಮೂಡುಗಳನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ನಿಮಗೆ ಅದರಲ್ಲಿ ಟ್ರೈನಿಂಗ್ ಬೇಕು. ನೀವು ಅದರಲ್ಲಿ ಒದ್ದಾಡಿ ಸಫೋಕೇಟ್ ಆಗಿ ಮತ್ತೆ ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತೀರಿ. ನೀವು ಅನುಭವಿಸಿದಾಗ ಮಾತ್ರ ನಿಮಗೆಲ್ಲದರಿಂದ ಹೊರಗೆ ಬರಲಿಕ್ಕಾಗತ್ತೆ. ನಾ ಹೇಳಿರೋದು ಸ್ಯಾಂಪಲ್. ನಾ ಹೇಳಿರೋದು ಯಾವುದೋ ಒಂದು ಸಿಲೆಬಸ್ಸಲ್ಲಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ, ಯಾವುದೋ ಒಂದು ಚಾಪ್ಟರಲ್ಲಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಫಾರ್ಮುಲಾ ಮತ್ತು ನಾನು ನಿಮ್ಮ ಜೊತೆ ಬದುಕೋಕ್ಕಾಗಲ್ಲ. ನಾನು ವಾಸ್ತು ಎಷ್ಟೋ ಹೇಳಿದ್ದೀನಿ. ತುಂಬ ಜನ ನಂಗೆ ವಾಸ್ತು ಮಾಡಿಕೊಡಿ ಅಂತ ಕೇಳಿದ್ದಾರೆ. ವಾಸ್ತು ಬೇಡ ಅಂತ ಹೇಳ್ತಾರೋ ನಾನು. ದಿನನಿತ್ಯಕ್ಕೆ ಬೇಸಿಕ್ ಒಂದು ಸಲ ವಾಸ್ತು ಇಟ್ಕೊಂಡ್ರೆ ದಿನನಿತ್ಯಕ್ಕೆ ವಾಸ್ತುವಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮನೆ ಕಟ್ಟುವಾಗ ಅಚ್ಚುಕಟ್ಟಾಗಿ ಕಟ್ಟಿ, ಆ ಅಚ್ಚುಕಟ್ಟುತನನೇ ವಾಸ್ತು, ಆವಾಗ ಮಾಡಿ. ಅದಾದಮೇಲೆ ಪ್ರತಿನಿತ್ಯ ವಾಸ್ತು ಬೇಡ. ಸೊ ಈ ಥರದ್ದು ಅಸ್ಟ್ರಾಲಜಿ, ಪ್ರತಿನಿತ್ಯ ಅಸ್ಟ್ರಾಲಜಿ ನೋಡ್ಕೊಂಡು ನಾನು ಜೀವನ ಮಾಡ್ಲಿಕ್ಕೆ ಸಾಧ್ಯವ? ಅಸ್ಟ್ರಾಲಜಿ ನೋಡಿಕೊಂಡು ವಾಸ್ತು ನೋಡ್ಕೊಂಡು ನಾನು ಸ್ಯಾಲ್ರಿ ಕೊಡ್ಲಿಕ್ಕೆ ಸಾಧ್ಯವ? ಸೊ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಸಿಕ್ಕಿಸ್ಕೊತಾ ಇರಿ. ಪಾತ್ರ ಬಂತು, ಸಿಕ್ಕಿಸ್ಕೊಳ್ಳಿ, ಹೊರಗೆ ಬನ್ನಿ, ಖುಷಿ ಅನುಭವಿಸಿ. ಎಲ್ಲವೂ ನಮ್ಮೊಳಗಡೆ ಇದೆ. ನಾವು ದುಃಖದ ಕೊಂಡಿಗಳನ್ನು ಸಿಕ್ಕಿಸ್ಕೊಂಬಂದ್ಬಿಟ್ಟಿದ್ದೀವಿ. 100 ಕೊಂಡಿಗಳನ್ನು ಸಿಕ್ಕಿಸ್ಕೊಂಡ್ಬಿಟ್ಟಿದ್ದೀವಿ. ಹೊರಗೆ ಬರೋಕ್ಕೆ ತೋಚ್ತಾನೂ ಇಲ್ಲ, ಯೋಚನೆನೂ ಬರ್ತಾ ಇಲ್ಲ. ತೋಚಲಿ. ಈ ಬಿಡುಗಡೆ ಅನ್ನೋ ಪದ ಕೇಳಿದ ತಕ್ಷಣ ಏನೋ ಒಂಥರ ಎಲ್ಲ ಬಿಟ್ಟು ಹೋಗ್ತೀನಿ, ಯಾರು ಬೇಡ, ಆ ಥರನೇ ಗೊತ್ತಿತ್ತು. ಒಂದು ಕನ್ವೆನ್ಷನಲ್ ಥಾಟ್ ಬಿಡುಗಡೆ ಅನ್ನೋ ಪದದ ಬಗ್ಗೆ. ಆ ಬಿಡುಗಡೆ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ ಎಷ್ಟು ಅವಶ್ಯಕ ಅನ್ನೋದು ದಿಸ್ ಇಸ್ ಮೆಸ್ಮರೈಸಿಂಗ್. ನೀವು ಆಫೀಸ್ ಬಿಟ್ಟು ಹೋಗಲ್ವಾ, ಅದು ಬಿಡುಗಡೆ ಅಲ್ವಾ? ಇಲ್ಲಿನ ಕೆಲಸ ಮುಗೀತಪ್ಪ, ನಂಗೆ ಇವತ್ತು ಸ್ಟ್ರೈನ್ ಆಗಿದೆ, ನಂಗೆ ಇವತ್ತು ಸಾಕಾಯಿತು, ನಾನು ಹೋಗ್ತಾ ಇದ್ದೀನಿ ಇವತ್ತು. ಇಲ್ಲಿ ಬಿಡುಗಡೆ ಆದಮೇಲೆ ನಿಮ್ಮ ಟ್ರಾವೆಲಿಂಗ್ ಟೈಮು ಪೂರ್ತಿ ಸಮಾಜದ ಕೆಲಸ. ನೀವು ಇಲ್ಲಿಂದ ಮನೆ ತನಕ ಹೋಗೋವರೆಗೂ ಜನ ಚೆನ್ನಾಗಿರ್ಬೇಕಲ್ಲ. ಮನೆಗೆ ಸಮಾಜದ ಕೆಲಸ, ಸಮಾಜದ ರಕ್ಷಣೆ ನಿಮ್ಮದೇ ಅಲ್ವಾ? ಹೌದೌದು. ನಾವು ವೆಹಿಕಲ್ ತೊಗೊಂಡೋದ್ರೆ ಅಪ್ಪ ಅದನ್ನೇ ಹೇಳೋದು, ನಿನ್ನ ಬಗ್ಗೆ ಡೌಟ್ ಇಲ್ಲ, ರೋಡಲ್ಲಿ ಹೋಗೋರ ಬಗ್ಗೆ ಡೌಟು. ಸೊ ಮನೆಗೆ ಹೋಗ್ತೀರಿ, ಮನೆಗೆ ಹೋದ ತಕ್ಷಣ ಅಲ್ಲಿನ ಕೊಂಡಿಯನ್ನು ಸಿಕ್ಕಾಕಿಸ್ಕೊಡಿ. ಬೇರೆ ಕೊಂಡಿಗಳು ಇವಾಗ ಅಲ್ಲಿ ಹೋದ ತಕ್ಷಣ ಇಲ್ಲಿ ಮರ್ತು ಬಿಡಬೇಕು ಅಂತಲೂ ಅಲ್ಲ, ಆದರೆ ಅಲ್ಲಿನ ಕೊಂಡಿ ಜಾಸ್ತಿ ಇಂಪಾರ್ಟೆಂಟ್, ಪ್ರಯಾರಿಟಿ ಆಗುತ್ತೆ. ಸೊ ಹಾಗೆ
ಸೀನಿಯರ್ ಪೊಸಿಷನ್ಸ್ಗೆ ಹೋಗ್ತಾರೆ, ಹೈಯರ್ ಪೊಸಿಷನ್ಸ್ಗೆ ಹೋಗ್ತಾರೆ, ಎರಡೆರಡು ಮ್ಯಾನೇಜ್ ಮಾಡಬೇಕಾಗತ್ತೆ. ಇಲ್ಲಿನ ಫೋನು ಬರ್ತಾ ಇರುತ್ತೆ, ಮನೆ ಕೆಲಸನೂ ಇರುತ್ತೆ, ಮಕ್ಕಳು ಕೇಳ್ತಾ ಇರ್ತಾರೆ, ಎಲ್ಲವೂ ಉಂಟು, ಇದೆಲ್ಲ ಇದೆ. ಬರ್ತಾ ಬರ್ತಾ ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ. ಏನು ಮಾಡಬೇಕು, ಅವಾಗವಾಗ ಹೋಗಿ ಸಿಕ್ಕಾಕೊಂಡು ಒದ್ದಾಡಬೇಕು. ಆ ಒದ್ದಾಟದಲ್ಲಿ ಒಂದು ಹೊಸ ಐಡಿಯಾ ಬರುತ್ತೆ, ಹೆಂಗೆ ಇದನ್ನು ನಿಭಾಯಿಸ್ಬೇಕು ಅಂತ ಬಂದ್ಬಿಡುತ್ತೆ. ಒಂದು ಸುಳ್ಳು ಹೇಳ್ಬಿಡ್ತೀವಿ, ಸುಳ್ಳು ಹೇಳ್ಬಿಟ್ಟು ಇವತ್ತು ಯಾಕೆ ನೀವು ಬರೋಕ್ಕಾಗಿಲ್ಲ ಅಂತಂದ್ರೆ ಏನೋ ಒಂದು ಸುಳ್ಳು ಹೇಳ್ಬಿಡ್ತೀವಿ. ಆ ಸುಳ್ಳನ್ನು ಜಸ್ಟಿಫೈ ಮಾಡ್ಕೊಳ್ಳೋಕೆ ಇನ್ನೊಂದು ಸುಳ್ಳು ಹೇಳ್ತೀವಿ, ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತೀವಿ. ಸತ್ಯ ಹೇಳಿ ಅಂತ ಹೇಳ್ತಾ ಇದ್ದೀನಿ, ಬರೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಕಾರಣ ಕೊಡಬೇಕು ಅಂತಲೂ ಏನಿಲ್ಲ, ದಯವಿಟ್ಟು ಕ್ಷಮಿಸಿ. ಆ ಪದಗಳ ಬಳಕೆಯಲ್ಲಿ ಸ್ಟ್ರೆಸ್ ಇಳಿದೋಗುತ್ತೆ, ಬಿಡುಗಡೆನೂ ಸಿಕ್ಕೋಗುತ್ತೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಆಗಿಲ್ಲಪ್ಪ, ಏನೋ ಒಂದು ಕಾರಣ, ಮಕ್ಕಳು ಗಲಾಟೆ ಮಾಡಿದ್ರು ಅಥವಾ ಇನ್ನೇನೋ ಆರೋಗ್ಯ ಸರಿ ಇಲ್ಲ, ಮನೆಯವ್ರ ಆರೋಗ್ಯ ಸರಿಗಿಲ್ಲ, ಏನು ಬೇಕಿದ್ರೂ ಆಗಿರಲಿ, ಸತ್ಯ ಹೇಳಿ ಅಂತ. ಸತ್ಯವನ್ನು ಸಾಧ್ಯ ಆದಷ್ಟು ಬೇಗ ಕಮ್ಯುನಿಕೇಟ್ ಮಾಡಿ, ಸ್ಟ್ರೆಸ್ ಇರಲ್ಲ. ಸತ್ಯ ಕಮ್ಯುನಿಕೇಟ್ ಮಾಡಲ್ಲ, ಸುಳ್ಳು ಹೇಳ್ತೀವಿ, ಬೇಕಂತ ಹೇಳಲ್ಲ, ಅಥವಾ ಅವ್ರಿಗೇನೋ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳಲ್ಲ, ನಾವು ಹಾರಿಕೆಯಿಂದ ಸುಳ್ಳು ಹೇಳ್ಬಿಡ್ತೀವಿ. ಸತ್ಯ ಹೇಳದೇ ಇರೋವಾಗ ಆ ಹಾರಿಕೆಯನ್ನು ಜಸ್ಟಿಫೈ ಮಾಡ್ಕೋಬೇಕು, ತುಂಬ ಸ್ಟ್ರೈನ್. ಸತ್ಯ ನಿಜ ಹೇಳ್ಬಿಡಿ, ಬರೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಎಷ್ಟೋ ಬಾರಿ ಸ್ಟ್ರೆಸ್ ಅಥವಾ ಸ್ಟ್ರೈನ್ ಏನಾಗುತ್ತೆ ಅಂದರೆ, ನೀವು ಹೇಳಿದ್ರಿ ಅದರೊಳಗೆ ಬಿದ್ದು ಒದ್ದಾಡಿ ಒಂದು ಹೊಸದೇನೋ ಒಂದು ಬರುತ್ತೆ ಅಂತ. ಆ ಒದ್ದಾಡುವ ಪ್ರಾಸೆಸ್ಸಲ್ಲಿ ಎಲ್ಲೋ ಒಂದು ಕಡೆ ಅಯ್ಯೋ ಸಾಕು, ಸೋತೋಗೋದು, ಯಾಕೆ ಹಿಂಗಾಗ್ತಿದೆ ಅಂತ ಅನ್ಕೊಳ್ಳೋದು. ಬಟ್ ಅದೇ ನಮಗೆ ಕಲಿಕೆ ಕೊಡೋದು ನೀವು ಹೇಳ್ತೀರಾ. ಸ್ವಿಮ್ಮಿಂಗ್ ಕಲಿತಾ ಇದ್ದೀವಿ, ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಸುಸ್ತಾಗತ್ತೆ, ದಡಕ್ಕೆ ಬಂದು ಕೂತ್ಕೋತೀವಿ. ದಡದಲ್ಲಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇಜಾರಾಗತ್ತೆ, ಅಯ್ಯೋ ಅದೇ ಚೆನ್ನಾಗಿತ್ತಲ್ಲ ಅಂತ ಮತ್ತೆ ಅಲ್ಲಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಈ ಜೀವನ ಇದು, ಶಾರ್ಟ್ ಕಟ್ಸ್ ಇಲ್ಲ. ಸೈಕಲ್ ಕಲಿಯೋಕ್ಕೆ ಹೋಗ್ತೀವಿ, ಬೈಕ್ ಕಲಿಯೋಕ್ಕೆ ಹೋಗ್ತೀವಿ, 2 ಸಲ ಬಿದ್ವಿ, ಭಯ ಬಿದ್ದುಬಿಟ್ರೆ ಬೈಕ್ ಬರ್ತದ? ಕಾರ್ ಡ್ರೈವಿಂಗ್ ಹೋಗ್ತೀವಿ, ಎಲ್ಲೋ ಒಂದು ಕಡೆ ಗುದ್ದಿದ್ವಿ, ಹಿಂದಕ್ಕೆ ಒಂದು ಸಲ ಮುಂದಕ್ಕೆ ಒಂದು ಸಲ ಗುದ್ದಿದ್ವಿ, ಇನ್ಯಾರಿಗೋ ಗುದ್ದಿದ್ವಿ, ಒಂದು ನೆಕ್ಸ್ಟ್ ಟೈಮ್ ಬುದ್ಧಿ ಬರುತ್ತೆ ಗುದ್ದಬಾರ್ದು ಅಂತ. ಗುದ್ದಿದ್ರು ಬೇಕಾದ್ರೆ ಕಾಂಪೌಂಡು ಗುದ್ದೋಣ, ಜನಕ್ಕೆ ಬೇಡ ಅಂತ ಅನಿಸುತ್ತೆ. ಸೊ ಇದೆಲ್ಲ ಅನುಭವಗಳ ಆಧಾರದ ಮೇಲೆ ಬರೋದು, ಯಾವುದೋ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇವೆಲ್ಲ ಇಲ್ಲ. ಸೊ ಬರಬೇಕು, ಗುದ್ದಾಡಬೇಕು, ಹೊಡೆದಾಡಬೇಕು, ಎಲ್ಲದರ ಮಧ್ಯದಲ್ಲಿ ನಮಗೊಂದು ಹೊಸ ಐಡಿಯಾ ಬರ್ತದೆ, ಬದುಕುವ ಐಡಿಯಾ. ನನ್ನ ಐಡಿಯಾ ಬೇರೆ ಇರ್ಬೋದು, ನನ್ನ ಅನುಭವದ್ದು ಬೇರೆ ಇರ್ಬೋದು, ನಿಮ್ಮ ಅನುಭವಗಳು ಬೇರೆ ಇರ್ಬೋದು. ಸೊ ಅನುಭವಿಸಿ ಅಂತ. ಬ್ಯೂಟಿಫುಲ್. ಥ್ಯಾಂಕ್ ಯು. ಟೇಕ್ ಕೇರ್. ಥ್ಯಾಂಕ್ ಯು.